ಇಡೀ ಜಗತ್ತಿಗೆ ಭಾರತೀಯ ಸೇನೆಯ ಶಕ್ತಿ ಏನು ಅನ್ನುವಂಥದ್ದನ್ನ ಭಾರತ ಆಪರೇಷನ್ ಸಿಂಧೂರ್ ಮುಖಾಂತರ ತೋರಿಸಿರುವಂಥದ್ದು. ಅದಾದ್ಮೇಲೆ ಪಾಕ್ ಅಟ್ಯಾಕ್ ಮಾಡಿದ ಬಳಿಕ ಮತ್ತಷ್ಟು ಜಗತ್ತಿಗೆ ಸಾರಲಾಗಿದೆ ಭಾರತ ಎಷ್ಟು ಮಟ್ಟಿಗೆ ಪವರ್ಫುಲ್ ಆಗಿದೆ. ಏರ್ಫೋರ್ಸ್ ನಲ್ಲಿ, ನೇವಿನಲ್ಲಿ ಆಗಿರ್ಬೋದು, ಆರ್ಮಿನಲ್ಲಿ ಆಗಿರ್ಬೋದು, ಭಾರತ ಎಷ್ಟು ಸದೃಢವಾಗಿದೆ, ಪ್ರಬಲವಾಗಿದೆ. ಯಾವ ದೇಶವಾದ್ರೂ ಕೂಡ ಅಷ್ಟೇ ಭಾರತವನ್ನ ಏನಾದ್ರೂ ಟಚ್ ಮಾಡಬೇಕು ಅಂದ್ರೆ 100 ಸಲ ಯೋಚನೆ ಮಾಡಬೇಕು. ಆ ರೀತಿಯಾಗಿ ಜಗತ್ತಿಗೆ ತಾನೆಷ್ಟು ಪವರ್ಫುಲ್ ಅನ್ನುವಂಥದ್ದನ್ನ ಭಾರತ ತೋರಿಸಿದೆ. ಅದಕ್ಕೆ ಇನ್ನಷ್ಟು ಶಕ್ತಿ ತುಂಬುವಂತ ಕೆಲಸವನ್ನ ಈಗ ಕೇಂದ್ರ ಸರ್ಕಾರ ಮಾಡ್ತಾ ಇರುವಂತದ್ದು ಭಾರತೀಯ ಸೇನೆಗೆ. ಆಪರೇಷನ್ ಸಿಂಧೂರ್ ಬಳಿಕ ಮಿಲಿಟರಿಗೆ ಮತ್ತಷ್ಟು ಶಕ್ತಿಯನ್ನ ಕೊಡ್ಲಾಗ್ತದೆ. ಯಾವ ರೀತಿಯ ಶಕ್ತಿ ಕೊಡ್ಲಾಗ್ತದೆ? ಅನುದಾನವನ್ನ ಇನ್ನೂ ಹೆಚ್ಚಿಗೆ ಕೊಡುವ ಮುಖಾಂತರ ಸೇನೆಗೆ ಹೆಚ್ಚುವರಿ 50,000 ಕೋಟಿ ಪೂರಕ ಅನುದಾನ ಯಾಕೆ ಅಂದ್ರೆ ಈಗ ಆಲ್ರೆಡಿ ಬಜೆಟ್ ಮಂಡನೆ ಆಗಿದೆ. ಸೊ ಹೀಗಾಗಿ ಅದಕ್ಕೆ ಪೂರಕ ಅನುದಾನವನ್ನ ಕೊಡ್ಲಾಗ್ತಾ ಇದೆ. ಆಡ್ ಆನ್ ಮಾಡ್ತಾ ಕೊಡ್ಲಾಗ್ತಾ ಇರುವಂತದ್ದು 50,000 ಕೋಟಿ ಪೂರಕ ಅನುದಾನವನ್ನ. ಲೆಕ್ಕ ಹಾಕೊಳ್ಳಿ, ಪಾಕಿಸ್ತಾನಕ್ಕೂ ನಮಗೂ ಕಂಪ್ಯಾರಿಸನ್ ಅನ್ನುವಂಥದ್ದೇ ಇಲ್ಲ. ಆ ದೇಶವನ್ನ ನಡೆಸಲಿಕ್ಕೋಸ್ಕರ ಬೇರೆ ಬೇರೆ ದೇಶಗಳ ಹತ್ರ, IMF ಹತ್ರ ಭಿಕ್ಷೆ ಬೇಡ್ತಾ ಇದೆ. ಅದು 8,500 ಕೋಟಿಯನ್ನ ಪಡ್ಕೊಂಡಿರುವಂಥದ್ದು. ನಮ್ಮಲ್ಲಿ ಬರೀ ಸೇನೆಗೆನೆ 50,000 ಕೋಟಿ ಕೊಟ್ಟಿದ್ವಿ. ಅದು ಪೂರಕ ಅನುದಾನ. ನರೇಂದ್ರ ಮೋದಿಯಿಂದ ದಿಟ್ಟ ಕ್ರಮ. ಈ ಬಜೆಟ್ ನಲ್ಲಿ 2025-26 ಬಜೆಟ್ ನಲ್ಲಿ ಸೇನೆಗೆ ನಾವು ಮೀಸಲಿಟ್ಟಿದ್ದಂತ ಹಣ ಎಷ್ಟು? 6.81 ಲಕ್ಷ ಕೋಟಿ ಬರೀ ಸೇನೆಗೆ. ನಮ್ಮ ಟೋಟಲ್ ಬಜೆಟ್ ಕೇಂದ್ರ ಸರ್ಕಾರದ್ದು 48 ಲಕ್ಷ ಕೋಟಿ. ಅದರಲ್ಲಿ ಸೇನೆಗೆ ನಾವು 6.81 ಲಕ್ಷ ಕೋಟಿ ಇಟ್ಟಿದ್ವಿ. ಈಗ ಪ್ಲಸ್ 50,000 ಕೋಟಿ, ಈಗ 7 ಲಕ್ಷ ಕೋಟಿಯನ್ನ ದಾಟ್ತಾ ಇದೆ. ನೀವು ಪಾಕಿಸ್ತಾನದ ಓವರ್ ಆಲ್ ಬಜೆಟ್ ಎಷ್ಟು? ಓವರ್ ಆಲ್ 1 ವರ್ಷದ ಬಜೆಟ್ ಮಂಡಿಸ್ತಾರಲ್ಲ, ಎಷ್ಟು? 5.5 ಲಕ್ಷ ಕೋಟಿ ಅಷ್ಟೇ. ನಮ್ಮ ಕರ್ನಾಟಕದ ಬಜೆಟ್ ಇನ್ನೊಂದು ಲಕ್ಷ ಕೋಟಿ ಕಮ್ಮಿ ಇದೆ ಬಿಟ್ರೆ, ಪಾಕಿಸ್ತಾನದ ಓವರ್ ಆಲ್ ಬಜೆಟ್ ವರ್ಷಕ್ಕೆ 5.5 ಲಕ್ಷ ಕೋಟಿ. ನಾವು ಬರೀ ಸೇನೆಗೆನೆ ಅಂದ್ರೆ ಮಿಲಿಟರಿ ರಕ್ಷಣೆಗೆ ಅಂತಾನೆ ಇಲ್ಲಿ 7 ಲಕ್ಷಕ್ಕೂ ಹೆಚ್ಚಿನ ಕೋಟಿ, 7 ಲಕ್ಷ ಕೋಟಿಗೂ ಹೆಚ್ಚಿನ ಅನುದಾನವನ್ನ ಕೊಡ್ತಾ ಇದೀವಿ. ಲೆಕ್ಕ ಹಾಕೊಳ್ಳಿ. ಇಂಥ ಪಾಕಿಸ್ತಾನ, ಪಾಪಿ ಪಾಕಿಸ್ತಾನ, ಭಿಕ್ಷುಕ ಪಾಕಿಸ್ತಾನ ನಮ್ಮ ದೇಶದ ಮೇಲೆ ದಾಳಿಯನ್ನ ಮಾಡಿ ನಾವೇನೋ ಪ್ರತೀಕಾರ ತೀರ್ಸ್ಕೊಳ್ತೀವಿ ಅಂತ ಬರ್ತಾ ಇದ್ದಾರೆ. 7 ಲಕ್ಷ ಕೋಟಿ ದಾಟಿರುವಂಥದ್ದು ಸೇನಾ ಬಜೆಟ್ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಬಿಕಾಸ್ ಹೆಚ್ಚಿನದಾಗಿ ಅನುದಾನವನ್ನ ಕೊಡ್ತಾ ಇರುವಂಥದ್ದು ಭಾರತ. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂತ ಡಾಕ್ಟರ್ ರಮೇಶ್ ಜೋಲ್ದಾಳ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಮೇಶ್, ನೋಡ್ತಾ ಇದ್ವಿ ಪಾಕಿಸ್ತಾನ ಒಂದ್ ಕಡೆ ಒಪ್ಕೊಂಡಿರುವಂತದ್ದು ಭಾರತದ ದಾಳಿಯನ್ನ, ಅದರಲ್ಲೂ ಏರ್ ಬೇಸ್ ಗಳನ್ನ ಉಡಿಸ್ ಮಾಡಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಕ್ಲಾರಿಟಿಯನ್ನ ಕೊಡ್ತಾ ಇರಲಿಲ್ಲ ಅವರು. ನಾವು ಸಾಕ್ಷಿ ಸಮೇತ, ಫೋಟೋ ಸಮೇತ ಇಡೀ ಜಗತ್ತಿಗೆ ಬೆತ್ತಲು ಮಾಡಿದ್ವಿ ಪಾಕಿಸ್ತಾನವನ್ನ. ಅದರ ಜೊತೆಗೆ ಈಗ ಇನ್ನೂ 50,000 ಕೋಟಿ ಪೂರಕ ಅನುದಾನವನ್ನ ಕೊಡುವ ಮುಖಾಂತರ ಪಾಕಿಸ್ತಾನದ ಬಜೆಟ್ಗೆ ಕಂಪ್ಯಾರಿಸನ್ ಇಲ್ಲ ನಮ್ಮ ಸೇನಾ ಬಜೆಟ್ ಅನ್ನುವಂಥದ್ದನ್ನ ಕೂಡ ತೋರಿಸ್ತಾ ಇದ್ವಿ. ಎಷ್ಟು ಮಟ್ಟಿಗೆ ಇನ್ನಷ್ಟು ಪವರ್ಫುಲ್ ಮಾಡ್ಲಿಕ್ಕೆ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ ಮಿಲಿಟರಿಯನ್ನ ಅಂತ? ಪೃಥ್ವಿ, ಏನೋ ಇವತ್ತಿನ ಅತಿ ದೊಡ್ಡ ಸುದ್ದಿ ಅಂದರೆ ಪಾಕಿಸ್ತಾನ ತನ್ನ ಮೇಲೆ ಏನು ಅಟ್ಯಾಕ್ ಆಗಿದೆ ಅದನ್ನು ಕಡಾಖಂಡಿತವಾಗಿ ಜಾಗತಿಕ ಮಟ್ಟದಲ್ಲಿ ಓಪನ್ ಸ್ಟೇಜಲ್ಲಿ ಪಾಕ್ ಪ್ರಧಾನಿ ಒಪ್ಕೊಂಡಿರ್ತಕ್ಕಂಥದ್ದು. ಏನು ಈ ಕಡೆಯಿಂದ ಏನು ಮೇ 9 ಮತ್ತು 10 ಮಧ್ಯರಾತ್ರಿ ಸುಮಾರು 2:30ಕ್ಕೆ ಭಾರತ ಈ ಕಡೆಯಿಂದ ಏನೋ ಅಟ್ಯಾಕ್ ಮಾಡ್ತು. ಅಟ್ಯಾಕನ್ನು ಕಂಡುಬಿಟ್ಟು ಅಂದರೆ ಒಂದು ಮೆಸೇಜ್ ಬರುತ್ತೆ ಪಾಕ್ ಸೇನಾ ಮುಖ್ಯಸ್ಥರಿಗೆ ಈ ರೀತಿ ದಾಳಿಯಾಗಿದೆ ಏನೋ ಏರ್ ಬೇಸ್ ಮೇಲೆ ಅಂತ. ಸೊ ಆ ಸುದ್ದಿಯನ್ನು ಕೇಳ್ಬಿಟ್ಟು ಅವ್ರಿಗೆ ಶಾಕ್ ಆಗಿರುತ್ತೆ. ಯಾಕೆಂದರೆ ಬ್ಯಾಲಿಸ್ಟಿಕ್ ಮಿಷನ್ ದಾಳಿ ಮಾಡಿರ್ತಕ್ಕಂಥದ್ದು ಭಾರತ, ಅದು ಬ್ರಹ್ಮೋಸ್ ಇರ್ಬೋದು ಅಥವಾ S-400 ಇರ್ಬೋದು, ಎರಡರಲ್ಲಿ ಯಾವುದೋ ಒಂದು ಅವರು ಚರ್ಚೆ ಆಗಿರುತ್ತೆ, ಅದನ್ನು ಓಪನ್ ಆಗಿ ಹೇಳಿಲ್ಲ. ಈ ದಾಳಿ ಆಗಿದ್ದಾಗ ನಿಜಕ್ಕೂ ಪಾಕಿಸ್ತಾನದ ಸೇನಾ ಮುಖ್ಯಸ್ಥರಿಗೆ ಆಸಿಮ್ ಮುನೀರ್ ಏನಿದ್ದಾರೆ ತುಂಬ ಶಾಕ್ ಆಗಿದೆ. ಶಾಕ್ ಆಗಿಬಿಟ್ಟು ತಕ್ಷಣ ಅವರು ಏನೋ ಪಾಕ್ ಪ್ರಧಾನಿಗೆ ಒಂದು ಫೋನ್ ಮಾಡಿ ಹೇಳಿದ್ದಾರೆ, ಈ ರೀತಿ ಒಂದು ಅಟ್ಯಾಕ್ ಆಗಿದೆ ಸರ್, ಏನು ಮಾಡೋದು ನಾವು ಇವಾಗ ಅಂತಂದ. ಅಂದರೆ ಬ್ಯಾಲಿಸ್ಟಿಕ್ ಮಿಷನ್ ದಾಳಿ ಮಾಡಿದ್ದಾರೆ. ನಮ್ಮಲ್ಲಿ ನೋಡ್ರಿ ಈ ಥರ ಗ್ರೌಂಡ್ ಲೆವೆಲ್ ಎಕ್ವಿಪ್ಮೆಂಟ್ಸ್ ಇದೆ, ನಾವು ನಮ್ಮ ಕೈಲಿ ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಅವ್ರಿಗೆ ಈ ಕಡೆಯಿಂದ ಅಟ್ಯಾಕ್ ಮಾಡ್ತೀವಿ ಅಂತಕ್ಕಂಥ ಮಾಹಿತಿ ನಡೆಸಿದರೆ, ಹಾಗಾಗಿ ಅಕ್ಕಪಕ್ಕದ ವಾಯುನೆಲೆಗಳು ಏನಿದೆ ಆ ವಾಯುನೆಲೆಗಳ ಮೇಲೆ ಕೂಡ ಬಾಂಬ್ ದಾಳಿ ಆಗಿರ್ತಕ್ಕಂಥದ್ದು ಮತ್ತು ಡ್ರೋನು ಮತ್ತು ಇತರ ಮಿಸೈಲ್ ದಾಳಿ ಆಗಿರ್ತಕ್ಕಂಥದ್ದು ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಅಂದರೆ ಪಾಕ್ ಪ್ರಧಾನಿ ಓಪನ್ ಸ್ಟೇಜಲ್ಲಿ ಒಂದು ಏರ್ ಬೇಸ್ ಮೇಲೆ ಅಟ್ಯಾಕ್ ಆಗಿರ್ತಕ್ಕಂಥದ್ರ ಬಗ್ಗೆ ಸೇನಾ ಮುಖ್ಯಸ್ಥರು ನನಗೆ ಮಾಹಿತಿ ನೀಡಿದ್ದಾರೆ ಅಂತಕ್ಕಂಥದ್ದನ್ನು ಹೇಳಿರ್ತಕ್ಕಂಥದ್ದು. ಹೀಗಾಗಿ ಒಂದು ಅರ್ಥದಲ್ಲಿ ಏನಂದರೆ ಪಾಕಿಸ್ತಾನ ಓಪನ್ ಆಗಿ ಒಪ್ಕೊಂಡಿದ್ದು, ಹೌದು ನಮ್ಗೆ ಅಟ್ಯಾಕ್ ಆಗಿದೆ, ನಮ್ಮ ಹತ್ರ ಏನೋ ಇಂಡಿಯಾ ಕಂಪೇರ್ ಮಾಡಿದ್ರೆ ಆ ಲೆವೆಲ್ ಎಕ್ವಿಪ್ಮೆಂಟ್ಸ್ ಇರಲಿಲ್ಲ ಅಂತಕ್ಕಂಥದ್ದು ಒಪ್ಕೊಂಡಿರೋದು. ಇನ್ನೊಂದು ಏನು ಪಾಕಿಸ್ತಾನ ಆಪರೇಷನ್ ಸಿಂಧೂರ ಶುರು ಮಾಡಿದ್ಮೇಲೆ ಆಲ್ಮೋಸ್ಟ್ ಆಲ್ ಎಲ್ಲ ವಾಯುನೆಲೆಗಳು ಏನು ಮೇಜರ್ ಏರ್ ಬೇಸ್ಗಳಿದೆ ಎಲ್ಲ ಉಡೀಸಾಗಿರ್ತಕ್ಕಂಥದ್ದು, ಮತ್ತು ಟರ್ಕಿ ಕೊಟ್ಟಿರ್ತಕ್ಕಂಥ ಡ್ರೋನ್ಗಳು ಕೂಡ ಆಲ್ಮೋಸ್ಟ್
ಆಲ್ಮೋಸ್ಟ್ ಆಲ್ ಖಾಲಿ ಆಗಿರಂಗೆ ಕಾಣಿಸ್ತಿದೆ. ಸುಮಾರು ಏನು ರಿಪೋರ್ಟ್ ಪ್ರಕಾರ ಒಂದು 600-700 ಡ್ರೋನ್ಗಳನ್ನ ಭಾರತ ಉಡೀಸ್ ಮಾಡಿರ್ತಕ್ಕಂಥದ್ದು. ಮತ್ತು ಪಾಕಿಸ್ತಾನದಾಗಂಥ ಶೆಲ್ ದಾಳಿ ಇರ್ಬೋದು, ಮಿಸೈಲ್ ದಾಳಿ ಇರ್ಬೋದು, ಎಲ್ಲ ಹೊಡೆದಾಕಿದೆ. ಅದಕ್ಕೆ ನಮ್ಮ ಮಿಲಿಟ್ರಿ ಅವರು ಪ್ರತಿದಿನ ಕೂಡ ಪ್ರೆಸ್ ಮೀಟ್ ಮಾಡಿ ಅವರು ಏನು ಏರ್ ಬೇಸ್ಗಳಿತ್ತು ಮತ್ತು ಏನೇನು ಎಕ್ವಿಪ್ಮೆಂಟ್ಸ್ ಅವ್ರನ್ನ ನಾವು ಹೊಡೆದಾಕಿದ್ದೀವಿ ಅನ್ನೋಕ್ಕಂಥದ್ದನ್ನ ಸಾಕ್ಷಿ ಸಮೇತ ಪ್ರೆಸ್ ಮೀಟಲ್ಲಿ ಕೊಡ್ತಾಯಿದ್ರು. ಇಡೀ ಭಾರತ ನೋಡಿದೆ, ಇಡೀ ವಿಶ್ವವನ್ನೇ ನೋಡಿದೆ. ಹೀಗಾಗಿ ಪಾಕಿಸ್ತಾನದ ಬಳಿ ಯುದ್ಧವನ್ನು ಮುಂದುವರಿಸೋದಕ್ಕೆ ಮತ್ತು ದಾಳಿಯನ್ನು ಮುಂದುವರಿಸೋದಕ್ಕೆ ಯಾವುದೇ ರೀತಿ ಎಕ್ವಿಪ್ಮೆಂಟ್ಸ್ ಇದಾವೋ ಇಲ್ವೋ ಗೊತ್ತಿಲ್ಲ. ಬೇಸಿಕಲಿ ನೋಡೋದಾದರೆ ಒಂದು 8,500 ಕೋಟಿ ರೂಪಾಯಿನ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಹತ್ರ ಕೇಳಿದರೆ ಆ ದುಡ್ಡನ್ನು ಪಾಕಿಸ್ತಾನ ಬಯಸ್ತಾ ಇದೆ. ಕೊಟ್ಟರೆ ಸಾಕು ನಮಗೆ ಅಟ್ಲೀಸ್ಟ್ ಮಿಲಿಟರಿ ಆಪ್ರೇಷನ್ಗೆ ಏನಾದರೂ ಭಾರತ ಈ ಕಡೆಯಿಂದ ಏನಾದರೂ ದಾಳಿ ಮಾಡಿದ್ರೆ ಬೇಸಿಕ್ ಲೆವೆಲಲ್ಲಿ ಒಂದು ಚೂರಾರು ಆ ಕಡೆಯಿಂದ ನಾವು ಭಾರತವನ್ನು ಎದುರಿಸೋದಕ್ಕೆ ಒಂದಿಷ್ಟು ಬೇಕಾಗುತ್ತಣ್ಣ. ಅಂದರೆ ಈಗ ಮಿಲಿಟ್ರಿ ಅವರಿಗೆ ಕೊಡೋದಕ್ಕೆ ಸ್ಯಾಲ್ರಿ ಕೂಡ ಇದೆಯೋ ಅಲ್ವೋ ಗೊತ್ತಿಲ್ಲ. ಯಾಕೆಂದರೆ ನೋಡಿ, ನಾವು ಅಡಿಷ್ನಲ್ ಆಗಿ ಏನು 50,000 ಕೋಟಿನ ಮಿಲಿಟ್ರಿ ಅವರಿಗೆ ಪ್ರಧಾನಿ ಕೊಡ್ತೀನಿ ಅಂತ ಹೇಳ್ತಕ್ಕಂಥದ್ರೆ ವಿಶ್ವ ಏನು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಹತ್ರ ಕೇಳಿರೋದು ಕೇವಲ 8,500 ಕೋಟಿ. ಅಂದರೆ ಒಂದು 20% ಅಷ್ಟೇ. ಅಂದರೆ ನಾವೀಗ ಅಡಿಷ್ನಲ್ ಏನು ದುಡ್ಡು ಜಾಸ್ತಿ ಮಾಡಿದ್ವಿ ಅದರ 20%ನ ಏನು ಪಾಕಿಸ್ತಾನ ದುಡ್ಡು ಕೊಡಿ ಅಂತ ಅಂಗಲಾಚಿ ಬೇಡಿಕೊಳ್ತದೆ. ಅಂದರೆ ಮಿಲಿಟ್ರಿ ಅಂದರೆ ಮುಂದೆ ನೆಕ್ಸ್ಟ್ ಒಂದು ಬುಲೆಟ್ ಆರಿಸೋದಕ್ಕೆ ಕೂಡ ಅಥವಾ ಒಂದು ಡ್ರೋನ್ ಆರಿಸೋದಕ್ಕೆ ಕೂಡ ಅವ್ರ ಹತ್ರ ದುಡ್ಡು ಇದೆಯೋ ಇಲ್ಲೋ ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ ಪೃಥ್ವಿ.